ಮಂಡ್ಯದಲ್ಲಿ ಹೋರಾಟಗಾರರಿಂದ ಬೈಕ್ ಜಾಥಾ ರ್ಯಾಲಿ ನಡೀತಾ ಇದೆ. ಕನ್ನಡಪರ ರೈತಪರ ಹೋರಾಟಗಾರರಿಂದ ಬೈಕ್ ರ್ಯಾಲಿ ನಡೀತಾ ಇರುವುದು. ಮಂಡ್ಯದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಸಂಜೆಯ ವೃತ್ತದಿಂದ ಹೊಳಲು ವೃತ್ತ, ಪೇಟೆ ಬೀದಿ ಹೀಗೆ ವಿವಿಧ ಏರಿಯಾಗಳಲ್ಲಿ ಬೈಕ್ ರ್ಯಾಲಿ ಮೂಲಕ ಬಂದ್ಗೆ ಈ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದಾರೆ. ವಿವಿ ರಸ್ತೆಗಳಲ್ಲಿ ಬೈಕ್ ಜಾಥಾ ಮಾಡಿ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ ಹೋರಾಟಗಾರರು. ಪೇಟೆ ಬೀದಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು ವರ್ತಕರು. ಅವರನ್ನು ಕೂಡ ಬಂದ್ಗೆ ನೀವು ಕೂಡ ಬಾಹ್ಯ ಬೆಂಬಲ ಕೊಡಬೇಕು ಅಂತ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಎಚ್ಚರಿಕೆ ಕೊಟ್ಟು ಬಾಗಿಲು ಹಾಕಿಸಿದ್ದಾರೆ ಹೋರಾಟಗಾರರು. ಈಗಾಗಲೇ ಅನುಮತಿ ಇತ್ತು, ಅಂದ್ರೆ ಬಂದ್ಗೆ ಅನುಮತಿ ಇದ್ರೂ ಕೂಡ ಫೋರ್ಸ್ಫುಲ್ಲಿ ಯಾರು ಕೂಡ ನೀವು ಅಂಗಡಿಗಳನ್ನ ಮುಚ್ಚಿ ನಿಮ್ಮ ವ್ಯಾಪಾರಗಳನ್ನ ನಿಲ್ಲಿಸಿ ಹೋರಾಟಕ್ಕೆ ಬಂದ್ಗೆ ಬೆಂಬಲ ಕೊಡಿ ಅಂತ ಹೇಳೋ ಹಾಗಿರ್ಲಿಲ್ಲ. ಹಾಗಾದ್ರೂ ಕೂಡ ಮಂಡ್ಯದಲ್ಲಿ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಕನ್ನಡಪರ ಹಾಗೂ ರೈತಪರ ಹೋರಾಟಗಾರರೇನಿದ್ದಾರೆ, ಯಾರ್ಯಾರು ವರ್ತಕರು ಅಂಗಡಿನ ಓಪನ್ ಮಾಡಿಕೊಂಡು ವ್ಯಾಪಾರ ನಡೆಸ್ತಾ ಇದ್ದಾರೋ ಅಂತವರೆಲ್ಲರನ್ನೂ ಕೂಡ ಅಂಗಡಿ ಬಾಗಿಲು ಮುಚ್ಚಿಸಿ ನೀವು ಬಂದ್ಗೆ ಸಪೋರ್ಟ್ ಮಾಡಬೇಕು ಅಂತ ಕರೆ ಕೊಡ್ತಿದ್ದಾರೆ. ನೋಡಿ, ಮಂಡ್ಯದಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆಗಳು, ರ್ಯಾಲಿಗಳು ಜೊತೆಗೆ ಮೆರವಣಿಗೆ ಮೂಲಕ ಈ ರೀತಿ ಬಂದ್ ಅನ್ನ ಮಾಡ್ತಾ ಇರೋದು. ಇನ್ನು ಕೆಲವರು ಅಂಗಡಿಗಳನ್ನ ಓಪನ್ ಮಾಡಿಕೊಂಡು ಅಂದ್ರೆ ನೈತಿಕ ಬೆಂಬಲ ಮಾತ್ರ ಕೊಡ್ತೀವಿ, ಬಾಹ್ಯ ಬೆಂಬಲ ಕೊಡಲ್ಲ ಅಂತ ಯಾರ್ಯಾರು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೋ ಅಂತವ್ರ ಹತ್ರ ಎಲ್ಲ ರೈತಪರ ಹೋರಾಟಗಾರರು, ಕನ್ನಡಪರ ಹೋರಾಟಗಾರರು ಹೋಗಿ ಅಂಗಡಿಗಳನ್ನ ಮುಚ್ಚಿಸಿ ನೀವು ಕರ್ನಾಟಕ ಬಂದ್ಗೆ ಬಾಹ್ಯ ಬೆಂಬಲನೆ ಕೊಡಬೇಕು ಅಂತೇಳಿ ಎಚ್ಚರಿಸಿ ಹೋಗ್ತಾ ಇದ್ದಾರೆ. ಇನ್ನು ಕೆಲ ಯುವಕರು, ಪುರುಷರೇನಿದ್ದಾರೆ ಈ ರೀತಿಯಾಗಿ ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಕನ್ನಡದ ಬಾವುಟವನ್ನ ಹಿಡಿದು ಇಲ್ಲಿ ಬಂದ್ಗೆ ಒಂದು ರೀತಿ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ. ಮಂಡ್ಯದಾದ್ಯಂತ ಕೂಡ ಬಂದ್ಗೆ ಕರೆ ಕೊಟ್ಟಿರೋದು, ಅಲ್ಲಿ ಸಪೋರ್ಟ್ ಹೇಗೆ ಸಿಗ್ತಾ ಇದೆ ಅನ್ನುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಖಂಡ ಕರ್ನಾಟಕದಾದ್ಯಂತ ಬಂದ್ ನಡೀತಾ ಇದ್ರು ಕೂಡ ಕೆಲ ಕಡೆ ಬಂದ್ನಲ್ಲಿ ಸಕ್ರಿಯರಾಗಿದ್ರೆ ಇನ್ನೂ ಕೆಲವರು ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಸಕ್ರಿಯರಾಗಿದ್ದಾರೆ. ಅದರಲ್ಲೂ ಕೂಡ ಮಂಡ್ಯದಲ್ಲಿ ಕೆಲವೊಬ್ರು ಅಂಗಡಿ ಓಪನ್ ಮಾಡ್ಕೊಂಡಿರೋದನ್ನ ನೀವು ಗಮನಿಸ್ತಿದ್ದೀರಾ. ಬಟ್ ಕನ್ನಡಪರ ರೈತಪರ ಹೋರಾಟಗಾರರು ಅವರ ಅಂಗಡಿ ಹತ್ರಕ್ಕೆ ಹೋಗಿ ಅಂಗಡಿ ಬಂದ್ ಮಾಡಿ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಬಂದ್ ಮಾಡಿಸಿನೇ ಅವರು ಹೋರಾಟವನ್ನ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪೇಟೆ ಬೀದಿ ಇರ್ಬೋದು, ವಿವಿ ರಸ್ತೆಗಳಲ್ಲಿ ಬೈಕ್ ಜಾಥಾ ಮಾಡೋದ್ರ ಮೂಲಕ ಎಲ್ಲೆಲ್ಲಿ ಅಂಗಡಿಗಳು ಓಪನ್ ಇದ್ದಾವೋ ಅವೆಲ್ಲವನ್ನು ಕೂಡ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಹೋರಾಟಗಾರರು ಮಾಡ್ತಿದ್ದಾರೆ.